ವೀರಶೈವ ಅನ್ನೋದು ಲಿಂಗಾಯತದ ಹೊರಗಿನದಲ್ಲ, ಲಿಂಗಾಯತದ ಒಳಗಿನ 104 ಗುಂಪುಗಳಿದೆ, ಜಾತಿಗಳಿದೆ, ಪಂಗಡಗಳಿದೆ. ಏನಾದ್ರು ಮಾಡ್ಕೊಳ್ಳಿ. ಅದ್ರೊಳಗೆ ಒಂದು ಭಾಗ ಇದು ಲಿಂಗಾಯತದಲ್ಲಿ ಇರ್ತಕ್ಕಂತ ಒಂದು ಭಾಗ, ಒಂದು ಜಾತಿ ಅಂತ ಇಟ್ಕೊಳ್ಳಿ ಅಥವಾ ಒಂದು ಪಂಗಡ ಅಂತ ಇಟ್ಕೊಳ್ಳಿ. ಚಿನ್ನ ಪರಡಿ ಆಯೋಗನಲ್ಲಿ ಜಾತಿ ಅನ್ನೋದಲ್ಲ, ಯಾಕೆ ಲಿಂಗಾಯತ ಜಾತಿ ಇರಬಾರ್ದು, ಅದಕ್ಕೆ ನಾನು ಪಂಗಡ ಅಂತೀನಿ ಅಂತ ಅವ್ರು ಇಟ್ಕೊಂಡಿದ್ದಾರೆ. ಅದರಿಂದ ಲಿಂಗಾಯತ ಇರ್ತಕ್ಕಂಥ 104 ಬೇರೆ ಬೇರೆ ಏನು ಹಿಂದೆ ಹಿಂದೂ ಧರ್ಮದಲ್ಲಿ ಜಾತಿಗಳಾಗಿದ್ದು ಇಲ್ಲಿ ಬಂದು ಸೇರ್ಕೊಂಡ್ಮೇಲೆ ಪಂಗಡಗಳಾದವು, ಹೆಸರು ಬೇರೆ ಬೇರೆ ಇರ್ಬೋದು. ಹಾಗೆ ಇದು ಕೂಡ ಒಂದು ಅದು ಹೊರಗಿನದಲ್ಲ. ಇಲ್ಲಿ ಒಂದು ವಿಚಿತ್ರ ಸಮಸ್ಯೆ ಇದೆ. ಏನು ಅಂತಂದ್ರೆ ಈ ಸಮಸ್ಯೆನೆ ಇವತ್ತಿನ ಸಂಪೂರ್ಣ ಗೊಂದಲಗಳಿಗೆ ಆಧಾರ ಆಗಿದೆ. ಅದು ಏನು ಸಮಸ್ಯೆ ಅಂದ್ರೆ, ವೀರಶೈವ ಅನ್ನೋದು ಹಿಂದೂ ಧರ್ಮದ ಅನೇಕ ಶೈವ ಪಂಥಗಳಲ್ಲಿ ಒಂದು. ಅವರೇ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ, ಅದನ್ನು ಒಪ್ಕೊಡ್ತೀವಿ. ಶೈವ ಪಂಥಗಳಲ್ಲಿ ಒಂದು. ಅದೇ ನಮ್ ಗೊಂದಲಕ್ಕೆ ಕಾರಣ ಆಗಿರೋದು ಇವಾಗ. ಯಾಕೆ ಅಂತಂದ್ರೆ ಲಿಂಗಾಯತದಲ್ಲಿ ಒಂದು ಭಾಗ ಆಗಿದ್ದಾರೆ ಅವರು, ನಾವು ಹಿಂದೂ ಶೈವದಲ್ಲಿ ಒಂದು ಭಾಗ, ಆದ್ರೆ ಹಿಂದೂ ಧರ್ಮದಲ್ಲಿ ನೀವು ಹೇಗೆ ಬಿಟ್ಟು ಹೋಗ್ತೀರಿ ಅನ್ನುವಂಥದ್ದು ಅವರು ವಾದ. ಆ ವಾದ ಮಂಡನೆ ಮಾಡ್ತಾ ಇರುವವರು ವೀರಶೈವ ಅನ್ನುವಂತಹ ಪಂಥದ ಗುರುಗಳು ಅನಿಸ್ಕೊಂಡಂತ ಪಂಚಪೀಠಗಳು. ಈ ಪಂಚಪೀಠಗಳ ಪರಿಕಲ್ಪನೆ ಹಿಂದೂ ಧರ್ಮದ ಭಾಗ. ಈ ಪಂಚಪೀಠಗಳು ಎಲ್ಲೆಲ್ಲಿದೆ ಅಂದ್ರೆ, ಒಂದು ಕಾಶಿಯಲ್ಲಿದೆ, ಒಂದು ಕೇದಾರದಲ್ಲಿದೆ, ಒಂದು ಶ್ರೀಶೈಲದಲ್ಲಿದೆ, 2 ಕರ್ನಾಟಕದಲ್ಲಿದೆ. ಒಂದು ಬಾಳೆಹೊನ್ನೂರು, ಆಕ್ಚುಲಿ ಬಾಳೆಹಳ್ಳಿ, ಅದು ಬಾಳೆಹೊನ್ನೂರು ಪಕ್ಕದಲ್ಲಿದೆ. ಆಮೇಲೆ 2ನೇದು ಉಜ್ಜಯಿನಿ ಅಂತ ಕುರ್ಲಿ ತಾಲೂಕು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದಿದೆ. ಈ 5 ಪೀಠಗಳ ಜನ ಹೇಳೋದು, ನಾವು ವೀರಶೈವರು, ನಮ್ಮ ಧರ್ಮ ಗ್ರಂಥ ಸಿದ್ಧಾಂತ ಶಿಖಾಮಣಿ ಅದು ಮುಖ್ಯ ಇರೋದು, ನಾವು ಈ ಧರ್ಮ ಸ್ಥಾಪಿಸಿದೀವಿ, ನಾವು ಎಲ್ಲರಿಗಿಂತ ಮುಖ್ಯ, ಬಸವಣ್ಣಕ್ಕಿಂತ ಮೊದಲು ನಾವು ಇದ್ವಿ, ಅದು ಅವ್ರ ವಾದ. ಎಲ್ಲರಿಗಿಂತ ಮುಖ್ಯನ ಎಲ್ಲರಿಗಿಂತ ಶ್ರೇಷ್ಠನ? ಅದು ಎರಡು ಹೌದು. ಅವ್ರು ನಾವು ಬಹಳ ಶ್ರೇಷ್ಠರು, ನಮ್ಮ ಸಮನಾಗಿ ಯಾರು ಕೂತ್ಕೊಳ್ಕೂಡುದು. ಯಾವುದೇ ಸಭೆ ಸಮಾರಂಭ ಎಲ್ಲೇ ಇದ್ರು ನಮ್ಮ ಖುಷಿಗಳು ಎಲ್ಲಕ್ಕಿಂತ ಹೆಚ್ಚಿರ್ಬೇಕು. ಎಲ್ಲ ಸ್ವಾಮಿಗಳು ಕೂಡ ನಮ್ ಕೆಳಗೆ ಕೂಡ್ಬೇಕು, ಹೊರತಾಗಿ ನಮ್ಮ ಈಕ್ವಲ್ ಕೂಡ ಹೋಗಿಲ್ಲ. ಅದು ಅವ್ರ ವಾದ, ಅದೇ ನಡ್ಕೊಂಡ್ ಬರ್ತಿದ್ದಾರೆ. ಆಮೇಲೆ ನಮ್ಮನ್ನ ನೀವು ಅಡ್ಡಪಾಲಕ್ಕೆ ಹೊತ್ಕೊಂಡು ಹೋಗ್ಬೇಕು. ಆಮೇಲೆ ಅವರು ಕಿರೀಟ ಹಾಕೊಳ್ತಾರೆ, ರತ್ನ ಖಚಿತ ವಜ್ರ ಕಿರೀಟ ಹಾಕೊಳ್ತಾರೆ ಎಲ್ಲಾ ಸಮಾರಂಭದಲ್ಲಿ. ಹಾಗೆ ಶೈವದಲ್ಲಿ ಹೀಗೆ ಅಭಯ ಹಸ್ತ, ಆಶೀರ್ವಾದ ಹಸ್ತ ಏನ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ಆ ಭಂಗಿಲೆ ಒಂದು ಮೂರ್ತಿ ಕುಡಿಸ ಕೂತ್ಬಿಡ್ತಾರೆ, ಕೈ ಇಟ್ಕೊಂಡ್ಬಿಟ್ಟು. ಎಲ್ಲ ಬಂಗಾರ ಕಳಸಿಗಳನ್ನ ಇಟ್ಕೊಂಡು 5 ಮಂದಿ ಜರತಾರಿ ಜಗ್ 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 ಹೊಳೆಯುವಂತ ಬಟ್ಟೆ ಹಾಕೊಂಡು, ಆಲ್ಮೋಸ್ಟ್ ಲೈಕ್ ಯಕ್ಷಗಾನದ ಒಂದು ಪಾತ್ರ ಇರ್ತಲ್ಲ ಆ ಟೈಪ್ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಕೂಡ್ತಾರೆ. ಅವ್ರ ಸಮಾರಂಭದಲ್ಲಿ ಹಾಗೆ ಕೂಡ್ತಾರೆ, ಅಡ್ಡಪಾಲಕಿನ ಹಾಗೆ ಕೂಡ್ತಾರೆ. ಅಲ್ಲ, ಆ ಸಂಪ್ರದಾಯಗಳ ಬಗ್ಗೆ ತಮ್ಗೆ ಅಸಮಾಧಾನ ಏನಾದ್ರು ಇದೆಯಾ? ಅವ್ರ ಸಂಪ್ರದಾಯ ಅವ್ರದ್ದು, ನಮ್ಮ ಸಂಪ್ರದಾಯ ನಮ್ದು. ಇವಾಗ ಈ ಲಿಂಗಾಯತಕ್ಕೆ ಬಂದ್ರೆ ಇವು 3 ಬಹಳ ಇಂಪಾರ್ಟೆಂಟ್ ಶಬ್ದಗಳು. ಒಂದು ನಮ್ಮ ಧರ್ಮ ಗ್ರಂಥ ಸಿದ್ಧಾಂತ ಶಿಖಾಮಣಿ ಸಂಸ್ಕೃತದಲ್ಲಿದೆ, ಅದವರ ಕ್ಲೇಮ್. ಅದು ಅದನ್ನ ಅವರು ಇತ್ತೀಚೆಗೆ 24 ಭಾಷೆಗಳ ಕ್ಲಾರಿಫೈ ಒನ್ಸ್ ಅಗೇನ್. ಧರ್ಮ ಸಿದ್ಧಾಂತ ಶಿಖಾಮಣಿ ಅದು ನಿಮ್ಮ ಧರ್ಮ ಗ್ರಂಥ ಅಂತ ಹೇಳಿದ್ರಿ. ನಮ್ಮ ಧರ್ಮ ಅಲ್ಲ, ವೀರಶೈವ ಧರ್ಮ. ವೀರಶೈವ ಧರ್ಮ ಗ್ರಂಥ. ಹೌದು. ಆ ವೀರಶೈವ ಧರ್ಮ ಸ್ಥಾಪಕರು 5 ಪಂಚಪೀಠಗಳು ಅಂತ ಹೇಳಿದ್ರು. ಅದ್ರ ಬಗ್ಗೆ ಬಹಳ ಕಥೆಗಳಿದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಅವ್ರು ಹೆಂಗ್ ಹುಟ್ಟಿದ್ರು, ಅವರು ಯುಗಗಳಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಸತ್ಯಯುಗ ಅಂದ್ರೆ ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲಿ ನಾವು ಅಲ್ಲಿಂದಲೇ ಈಗ ಬಂದಿದೀವಿ ಅಂತ ಹೇಳೋದು ಒಂದು ಕ್ಲೈಮ್ ಇದೆ. ಆಮೇಲೆ ಅವ್ರ ಹೆಸರುಗಳು ಕೂಡ ಯುಗಕ್ಕೆ ಬದಲಿ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ಸತ್ಯಯುಗ ಅಥವಾ ಕೃತಾಯುಗದಲ್ಲಿ ನಮ್ಮ ಹೆಸರು ರೇಣುಕಾ ಅಂತಿತ್ತು. 5 ಮಂದಿ ಅಂದ್ರೆ ರೇಣುಕಾ, ದಾರುಕ, ಘಂಟಾಕರ್ಣ, ವಿಶ್ವಕರ್ಣ, ಹೀಗೆ ಆ 5 ಪೀಠಗಳು ಕೃತಾಯುಗದಲ್ಲಿದ್ದು. ನಿಮ್ಗೆ ಗೊತ್ತಿರುವ ಹಾಗೆ ಹಿಂದೂ ಧರ್ಮದಲ್ಲಿ ನೀವು ಬರ್ತಕ್ಕಂಥ ಏನೇನು ರಾಮಾಯಣ, ಮಹಾಭಾರತ ಇವೆಲ್ಲ ತ್ರೇತಾಯುಗ, ದ್ವಾಪರ ಯುಗದ್ದು. ಅವ್ರು ಹೇಳುದು ನಾವು ಅದಕ್ಕಿಂತ ಮೊದಲಿದ್ದೀವಿ ಅಂತ. ಹೌದಾ? ಅವ್ರ ಸಿದ್ಧಾಂತ ಶಿಖಾಮಣಿ ಅವ್ರು ಹೇಳುವಂತದ್ದು ಇದೆ, ಕೇಳ್ಕೊಳ್ಳಿ. ನಾವು ಒಂದು ಶಬ್ದ ಕೂಡ ಸುಳಿಯಲಿಲ್ಲ. ಆನಂತರ ಸಿದ್ಧಾಂತ ಶಿಖಾಮಣಿ ಗ್ರಂಥ ಸಂಸ್ಕೃತದಲ್ಲಿದೆ. ಆ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಗ್ರಂಥ ಈ ವೈದಿಕ ಧರ್ಮದ ಶೈವದಲ್ಲಿ ಬರ್ತಕ್ಕಂಥ ಶೈಲಿಯಲ್ಲಿದೆ. ಆ ಕಂಟೆಂಟ್ನೇ ಅದಾಗಿದೆ. ಅದ್ರಲ್ಲಿ ಏನು ಮುಖ್ಯ ಚಿಂತೆಯನ್ನು ಬರ್ತೀನಿ. ಅದ್ರ ಮೊದಲನೇ ಚಾಪ್ಟರ್ ನಲ್ಲಿ ನಿಮ್ಗೆ ಗೊತ್ತಿದೆ, ಲೇಖಕ ತಾನು ಯಾರು ಅಂತ ಹೇಳ್ಕೊಳ್ತಾನೆ. ಹೌದು. ಆ ಹೇಳ್ಕೊಳ್ಳುವಂತ ಲೇಖಕನ್ನ ಹೇಳ್ಕೊಂಡು ಹೋದ್ರೆ ಅವ್ರು ಇಲ್ಲಿವರೆಗೆ ಹೇಳ್ದೆಲ್ಲ ಸುಳ್ಳು ಅಂತ ಅರ್ಥ. ಹೌದಾ? ಅದು ಹೇಳ್ಬಿಡ್ತೀನಿ. ಅದನ್ನ ಬರೆದಂತವು ಶಿವಯೋಗಿ ಶಿವಾಚಾರ್ಯ
ಲೇಖಕ. ಅವನು ತನ್ನ ಹಿನ್ನೆಲೆ ಹೇಳ್ಕೊಳ್ತಾನೆ. ನೀವ್ ಹೇಗೆ ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಿ ಹಾಗೆ ಅವರು ಹಿನ್ನೆಲೆ ಹೇಳ್ತಾ ಇದ್ದಾನೆ ತಾನೆ. ನಾನು ಸಿದ್ದರಾಮ ಅಥವಾ ಸಿದ್ಧನಾಥ ಸಂಪ್ರದಾಯದಿಂದ ಬಂದವನು. ಈ ಸಿದ್ದರಾಮ ಅಥವಾ ಸಿದ್ಧನಾಥ ಯಾವ ಸಂಪ್ರದಾಯವನು ಇಲ್ಲೇ ಬರ್ತದೆ ಕಲಾಟೆ. ಓಕೆ, ಆ ಸಿದ್ದರಾಮ ಆದ ನಂತರ ಬಂದವನು ರುದ್ರಮುನಿ, 2ನೇ ಗುರು. ಅಂದ್ರೆ ಮಕ್ಕಳಲ್ಲ ಇವರು, ಗುರುಗಳು. ಓಕೆ, ಮದುವೆ ಆಗಲ್ಲ ಅವರು. ಅವ್ರ ಸಂಪ್ರದಾಯದಲ್ಲಿ ಬಂದ ಗುರುಗಳು ಶಿಷ್ಯರಿಂದ ಅವರೇ ಗುರು ಆಗ್ತಾರೆ. ಪರಂಪರೆ. ಆ ಪರಂಪರೆಯಲ್ಲಿ ಮೊದಲನೇದು ಸಿದ್ಧನಾಥ ಅಥವಾ ಸಿದ್ದರಾಮೇಶ್ವರ. ಇದು ನೆನ್ಪಿಟ್ಕೊಳ್ಳಿ ಶಬ್ದ, ಹೆಸರನ್ನ ಸಿದ್ದರಾಮೇಶ್ವರ. 2ನೇದ್ದು ಬರೋದು ರುದ್ರಮುನಿ. ಈಗ ಮೊನ್ನೆ 2ನೇ ತಾರೀಕಿನವರೆಗೆ 10 ದಿವಸ ಬಸವ ಕಲ್ಯಾಣ ಕಾರ್ಯಕ್ರಮ ಮಾಡಿದ್ರಲ್ಲ, ಆ ರುದ್ರಮುನಿ ಪಕ್ಕ ಆ ಜಾಗ ಪಕ್ಕದಲ್ಲೇ ಮಾಡಿದ್ದಾರೆ ಅವರು. ಓಕೆ, ಅವ್ರು ಯಾರು ಅಂತ ಆಮೇಲೆ ಹೇಳ್ತೀನಿ. ರುದ್ರಮುನಿ 2ನೇದವರು. ರುದ್ರಮುನಿಯ ಶಿಷ್ಯ ಮುಕ್ತಿಮುನಿ. ಇವು ಜೈನರ ಪ್ರಭಾವ ಇರ್ಬೋದು. ಮುನಿ ಅನ್ನೋದು ಬಹಳ ಅಲ್ಲಿ ಬರ್ತದೆ. ವೈದಿಕ ಧರ್ಮ ಮುನಿ ಅಂತ ಬರ್ತದೆ, ಋಷಿ ಅಂತ. ಹೌದು. 3ನೇದವನು ಮುಕ್ತಿಮುನಿ. 4ನೇದವನು ದಿಗಂಬರ ಮುಕ್ತಿಮುನಿ. 4ನೇದವನು ದಿಗಂಬರ ಮುಕ್ತಿಮುನಿ. ನಂತರ ಬರುವವನು ಸಿದ್ಧಾಂತ. ಇವರು ಏನೋ ಶಿವಯೋಗಿ ಶಿವಾಚಾರ್ಯ. ಅವನು ಬರೆದಂತದ್ದು ಅಲ್ಲೇ ಪ್ರಾರಂಭದಲ್ಲಿ ಅವರೇ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ಚಾಪ್ಟರ್ ಅಲ್ಲಿ ತನ್ನ ಇಂಟ್ರೋಸ್ ಮಾಡ್ಕೊಂಡು ಹೇಳ್ತಾನೆ. ಕೊರೋಫೋನ್ ಅಂದ್ರೆ ಪ್ರತಿ ಚಾಪ್ಟರ್ ಹಂತದಲ್ಲಿ ಬರ್ತದಲ್ಲ, ಇಂತಿಂದವರು ಬರೆದಂತ ಈ ಚಾಪ್ಟರ್ನ ಸಮಾಪ್ತಿ. ಅವ್ರೇನ್ ಹೇಳ್ತಾರೆ, ಶಿವಯೋಗಿ ಶಿವಾಚಾರ್ಯ ನಾಮ್ನ ರೇವಣ ಸಿದ್ಧ ವಿರಚಿತ ಸಿದ್ಧಾಂತ ಶಿಖಾಮಣಿ ಪ್ರಥಮ ಅಧ್ಯಾಯ ಸಮಾಪ್ತಿ, ದ್ವಿತೀಯ ಅಧ್ಯಾಯ ಸಮಾಪ್ತಿ, ತೃತೀಯ ಅಧ್ಯಾಯ ಸಮಾಪ್ತಿ, ಚತುರ್ಥ ಅಧ್ಯಾಯ, ಹೀಗೆ ಹೇಳ್ಕೊಂಡು ಹೋಗ್ತಾರೆ. ಅಂದ್ರೆ ತಮ್ಮ ಯಾರು ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು. ಬರೆದವನು ನಾನು ಶಿವಯೋಗಿ ಶಿವಾಚಾರ್ಯ, ನನ್ನ ಹಿಂದಿನ 4 ಇದ್ರೆ ನಾನು 5ನೇದವನು. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಅವ್ರು ಹೇಳಿದ್ರು, ನಾವೇನು ಹೇಳ್ತಾ ಇಲ್ಲ, ಅದು ಆ ಸಿದ್ಧಾಂತಗಳು ಇರುದೇ ಆಗಿದೆ. ಇಲ್ಲಿ ಸಿದ್ದರಾಮೇಶ್ವರ ಯಾರು, ಅದು ಬಹಳ ಮುಖ್ಯ. ಸಿದ್ದರಾಮೇಶ್ವರ ಚರಿತ್ರೆ ಬರ್ತದೆ. ಅವ್ರು ಸಿದ್ಧಾಂತ ಹೇಳ್ತಾರೆ, ಯಾರು ಇವರು, ಸೊಲ್ಲಾಪುರದವರು. ಅವ್ರ ಅಪ್ಪನ ಹೆಸರು ಹೇಳ್ತಾರೆ, ಅವ್ರ ತಾಯಿ ಹೆಸರು ಹೇಳ್ತಾರೆ. ಇವು ಚರಿತ್ರಾತ್ಮಕ ಅಂಶಗಳು, ಚಾರಿತ್ರಿಕ ಅಂಶಗಳು. ಈ ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಬಸವಣ್ಣನವರು ಕೂಡಿದಂತ ಒಬ್ಬ ಶರಣ. ಅವರು ಸೋಲಾಪುರದವ್ರೆ. ಅವ್ರ ತಂದೆ ತಾಯಿಗಳ ಹೆಸರು ಇದೇ ತಂದೆ ತಾಯಿಗಳು, ಇದೇ ಹೆಸರುಗಳೇ. ಅಂದ್ರೆ ಯಾವ ಸಂಪ್ರದಾಯ ಆಯ್ತದೋ ತಾವು ವಿಚಾರ ಮಾಡಿ. ನಾನು ಪ್ರಶ್ನೆ ಇಷ್ಟೇ ಕೇಳುದಿಲ್ಲ. ಅವರ ಹಿನ್ನೆಲೆಯನ್ನ ಅವ್ರು ಹೇಳಿದ್ರು, ನೀವೇನು ಹೇಳ್ತಾ ಇದ್ರಿ, ಇದು 12ನೇ ಶತಮಾನಕ್ಕೆ ಮತ್ತೆ ನಾನು ಹೇಳ್ತಾ ಇಲ್ಲ. ಅವರಿದ್ರಲ್ಲಿ ಸಿದ್ಧನಾಥ ಸಿದ್ದರಾಮೇಶ್ವರ ಇವರ ಹಿನ್ನೆಲೆ ಏನಂತ ಕೇಳಿದ್ರೆ, ಆ ಚರಿತ್ರೆಯಲ್ಲಿ ನೀವು ಹೇಗಿದೆ ಅಂತ ಹೇಳ್ತಾರೆ. ಆ ಚರಿತ್ರೆಯಲ್ಲಿ ಬರ್ತಕ್ಕಂಥ ಅವ್ರ ಅಪ್ಪ ಅವ್ರ ಊರು ಸೇಮ್ ಮನುಷ್ಯ ಇಲ್ಲಿ ಶರಣ ಕೊಟ್ಟಿದ್ದಾನೆ. ಅದೇ ಹೆಸರು, ಅದೇ ತಂದೆ, ಅದೇ ತಾಯಿ, ಅದೇ ಊರು, ಬೇರೆ ಆಗಕ್ಕೆ ಸಾಧ್ಯ ಇಲ್ಲಲ್ಲ. ಇದು ಹಿನ್ನೆಲೆ ಅಂತೀರಿ. ಇನ್ನು ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲ ಆಗೋ ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೀನಿ. ಫ್ರಮ್ ಯುವರ್ ಪರ್ಸ್ಪೆಕ್ಟಿವ್, ನಂದಲ್ಲ, ಐ ವುಡ್ ಲೈಕ್ ಟು ಆಸ್ಕ್, ಫ್ರಮ್ ಯುವರ್ ಪರ್ಸ್ಪೆಕ್ಟಿವ್, ಇತಿಹಾಸದ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಈ ವೀರಶೈವದ ಐಡೆಂಟಿಟಿ ಅಥವಾ ಒರಿಜಿನ್ ಹೇಗೆ ಉದ್ಭವ ಆಯ್ತು ಮತ್ತೆ ಯಾವಾಗ ಆಯ್ತು ಅನ್ನೋದು ನಿಮ್ಮ ಪ್ರಕಾರ? ಓಕೆ, ಇದೇ ಪ್ರಶ್ನೆ ನಾನು ಹೋಗ್ತಿದ್ದೇನೆ, ಮೊದಲೇ ಪ್ರಿಯಾಂಪ್ಟ್ ಮಾಡಿಬಿಟ್ಟಿದ್ದೀನಿ. ಸಿದ್ದರಾಮೇಶ್ವರ ಅನ್ನೋರು ಬಸವಣ್ಣನವರ ಸಮಕಾಲೀನ ಪ್ರಸಿದ್ಧ ಶರಣ. ಅವ್ರ ಅಷ್ಟೇ ಅಲ್ಲದೆ ಇವತ್ತು ಲಿಂಗಾಯತರಲ್ಲಿ 5 ಪಂಗಡಗಳಿಗೆ ಅವರೇ ಮೂಲ ಗುರು. ಅವರಿಗೆ ಗುರು ಯಾರು? ಗುರು ಅಂದ್ರೆ ಅವ್ರ ನಾಯಕ ಯಾರು? ಬಸವಣ್ಣ. ಅವರು ಎಷ್ಟು ಸುಮಾರು 2000ಕ್ಕಿಂತ ಹೆಚ್ಚಿನ ವಚನಗಳಿದೆ. ಅದ್ರಾಗ ಬಸವಣ್ಣ ಹೊಗಳುವುದೇ ಕೆಲಸ ಆಗಿದೆ ಅವ್ರದ್ದು. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. 5 ಪಂಗಡಗಳು ಯಾವುದು ಅಂತ ಹೇಳ್ತಾ ಇದ್ದಾರೆ? ಒಂದು ಕೂಡುವಕ್ಕಲಿಗರು. ಓಕೆ. ಆಮೇಲೆ 2ನೇದು ನೊಳಂಬರು. 3ನೇದು ಲಾಲ್ಗೊಂಡ್ರು. ಇವರು ಲಿಂಗಾಯತ ಉಪಜಾತಿಗಳನ್ನೇ. 4ನೇದು ರೆಡ್ಡಿಗಳು. ರೆಡ್ಡಿ ಎಲ್ಲ ರೆಡ್ಡಿಗಳಲ್ಲ, ಈ ಗೋರುಚ ಇದಾರಲ್ಲ ಅವರ ರೆಡ್ಡಿಗಳಲ್ಲಿ ಕರ್ನಾಟಕದಲ್ಲಿ 5-6 ಗುಂಪುಗಳಿದೆ. ಇದರಲ್ಲಿ ಒಂದು ಗುಂಪು ಇದು ಆಂಧ್ರದಿಂದ ಬಂದ್ರು ಎಲ್ಲಿಂದ ಬಂದ್ರು ಗೊತ್ತಿಲ್ಲ. ಅದು ಸಾಮಾನ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬಾಳಿದ್ದಾರೆ. ಅಲ್ಲೊಂದು 10-11 ಹಳ್ಳಿಗಳಿದೆ. ಅಲ್ಲಿ ಸೊಲ್ಲಾಪುರ ಅಂತ ಇದೆ, ಹೊಸ ಸೊಲ್ಲಾಪುರ ಇದು ಚಿಕ್ಕಮಗಳೂರು ಜಿಲ್ಲೆ. ಹೌದು, ಅಲ್ಲಿ ಸಿದ್ದರಾಮೇಶ್ವರ ಗುಡಿ ಇದೆ, ಇವರೇ ಕಟ್ಕೊಂಡಿದ್ದು.
ಹಾ ಈ 10-11 ಹಳ್ಳಿ ಜನ ಏನಿದಾರಲ್ಲ ಅವರೆಲ್ಲ ಕಟ್ಕೊಂಡು ಅವ್ರ ಮದುವೆ ಮುಂಜುವೆ ಎಲ್ಲ ಅಲ್ಲೇ ಮದುವೆಗಳೆಲ್ಲ ಅಲ್ಲೇ ಆಗ್ತವೆ. ಓಕೆ, ಗುರುಚಂದ್ರಪ್ಪನವ್ರೆ ಅದಕ್ಕೆ ಸಂಬಂಧಪಟ್ಟವರು. ಸೊ ಇದು ಇವರು 4 ಮಂದಿಗೆ ಸಿದ್ದರಾಮೇಶ್ವರ್, ಆಮೇಲೆ ಬೋವಿಗಳು, ಬೋವಿ ಪೀಠ, ಬೋವಿ ಅಂದ್ರೆ ನಿಮ್ಗೆ ಇಲ್ಲಿ ಶೆಡ್ಯೂಲ್ ಕಾಸ್ಟ್ ಅಂತ ಬರುತ್ತೆ, ಅವರಿಗೆ ಕೂಡ ಇದೇ ಸಿದ್ದರಾಮೇಶ್ವರ ಮೂಲ ಗುರು. ಅವರ ಪೀಠಗಳು ಒಂದು ಬಾಗಲಕೋಟೆಗಿದೆ, ಒಂದು ಚಿತ್ರದುರ್ಗ ಇದೆ. ಈ 5 ಲಿಂಗಾಯತ ಪಂಗಡಗಳು ಹೇಳ್ತಾರೆ ಸಿದ್ದರಾಮೇಶ್ವರ ನಮ್ ಗುರುಗಳು, ಅವ್ರು ಪೂಜೆ ಮಾಡ್ತಾರೆ. ಆ ಸ್ವಾಮಿಗಳ ಹೆಸರು ಸಿದ್ದರಾಮೇಶ್ವರನೇ. ಸೊಲ್ಲಾಪುರ ಇದ್ದಂತ ಯಾರು ಮಠ ಇದೆ ಅವ್ರ ಹೆಸರು ಅದೇ ಸಿದ್ದರಾಮೇಶ್ವರನೇ. ಆಮೇಲೆ ಬೋಬಿ ಸ್ವಾಮಿಗಳ ಹೆಸರು ಮಾತ್ರ ಅದೇನಾ ಅಥವಾ ವ್ಯಕ್ತಿ ಕೂಡ ಅವರೇನಾ? ಅಲ್ಲ, ಈಗ ವ್ಯಕ್ತಿಗಳು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಬರ್ತಾರೆ, ಹೆಸರು ಮಾತ್ರ ಸಿದ್ದರಾಮೇಶ್ವರ ಸಂಪ್ರದಾಯ ಅದು. ಇವು 5. ಆದ್ರೆ ಇವರಿಗೆ ಅವ್ರಿಗೆ ನಡುವೆ ಡಿಫ್ರೆನ್ಸ್ ಏನು ನೋಡಿ, ಈ 5 ಪಂಗಡ ಲಿಂಗಾಯತಲ್ಲಿ ಇರ್ತಕ್ಕಂಥದ್ದೆಲ್ಲರೂ ಶರಣ ಸಂಪ್ರದಾಯ ಫಾಲೋ ಮಾಡ್ತಾರೆ, ಬಸವಣ್ಣನ ಸಂಪ್ರದಾಯ, ಸಿದ್ದರಾಮಯ್ಯ ಸಂಪ್ರದಾಯ ಫಾಲೋ ಮಾಡ್ತಾರೆ. ಅದು ಬಹಳ ಮುಖ್ಯ. ನಾವು ಐತಿಹಾಸಿಕವಾಗಿ ಹೇಳ್ತಾ ಇರೋದು, ಆದ್ರೆ ಅವ್ರು ಹೇಳೋದೇನು ಪೌರಾಣಿಕವಾಗಿ. ತ್ರೇತಾಯುಗ ಏನು ಸತ್ಯಯುಗ, ಕೃತಾಯುಗದಲ್ಲಿ ಇದ್ದೀವಿ, ತ್ರೇತಾಯುಗದಲ್ಲಿ ಇದ್ದೀವಿ, ದ್ವಾಪರದಲ್ಲಿ ಇದ್ದೀವಿ, ಕಲಿಯುಗದಲ್ಲಿ ಇದ್ದೀವಿ. ಮುಂದೆ ಎಲ್ಲಿರ್ತಾವ ಅವ್ರಿಗೆ ಗೊತ್ತು, ಅವ್ರು ಹೇಳ್ಬೇಕು ಇಷ್ಟ. ಸೊ ಎಷ್ಟು ವರ್ಷ ಗೊತ್ತಾಯ್ತ್ರಿ? 42,20,000 ವರ್ಷಗಳು ನಾವಿದೀವಿ ಅಂತ ಹೇಳ್ತಾರೆ. ನೀವು ವಿಚಾರ ಮಾಡಿ, ಮನುಷ್ಯ ಅನ್ನುವ ಪ್ರಾಣಿ ಈ ಒಂದು ಇವಲ್ಯೂಷನ್ ಥಿಯರಿ ತಗೋತಿರೋ, ಯಾವ ಥಿಯರಿ ತಗೊಂಡ್ರು ಕೂಡ ಹುಟ್ಟಿದ್ ಯಾವಾಗ? 1 ಮಿಲಿಯನ್ 2 ಮಿಲಿಯನ್ ವರ್ಷದಿಂದ. ಇವ್ರು ಅದಕ್ಕಿಂತ ಮೊದಲು ಹೇಳ್ತೀವಲ್ಲ, ಅವ್ರ ಹೆಸರುಗಳು ಕೂಡ ಹೇಳ್ತಾರೆ ಅವರು ಪುರಾಣದಲ್ಲಿ.